ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳಿಬೇಕಂದ್ರೆ ಇದು ಸಿಂಪಲ್ ಆಗಿ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಇದನ್ನ ಟ್ರೈ ಮಾಡಿ. ನಾನು ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳು ರೋಸ್ಮೆರಿ ಡ್ರೈ ಲೀವ್ಸ್, ಕರಿಬೇವು, ಜಜ್ಜಿರೋ ಶುಂಠಿ, 1 ರಿಂದ 1.5 ಲೋಟ ನೀರು ತಗೊಂಡಿದ್ದೀನಿ. ಇಲ್ಲಿ ನಾನು ಬಾಂಡ್ಲಿನ ಸ್ಟೀಲ್ ಬಾಂಡ್ಲಿ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಂದ್ರೂ ತಗೊಬಹುದು. ಬಾಂಡ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ರಿಂದ 1.5 ಲೋಟ ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಬಿಸಿ ಆದ್ಮೇಲೆ ಇದಕ್ಕೆ ಜಜ್ಜಿರೋ ಶುಂಠಿ ಹಾಕ್ತಾ ಇದ್ದೀನಿ. ಜಜ್ಜಿ ಆದ್ರೂ ಹಾಕ್ಬೋದು, ಇಲ್ಲ ಕಟ್ ಮಾಡಾದ್ರೂ ಹಾಕ್ಬೋದು. ಶುಂಠಿ ರೀಗ್ರೋತ್ ಆಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಕೂದಲು. ನೆಕ್ಸ್ಟ್ ಇಲ್ಲಿ ಕರಿಬೇವು 1 ಹಿಡಿಯಷ್ಟು ತಗೊಂಡಿದ್ದೀನಿ. ಕರಿಬೇವು ಡ್ರೈ ಆದ್ರೂ ತಗೊಬಹುದು, ಇಲ್ಲ ಹಸಿದಾದ್ರೂ ತಗೊಬಹುದು. ಇದು ಕಪ್ಪು ಕೂದಲು ತುಂಬಾ ಕಪ್ಪು ಆಗಿ ಬೆಳೀತೈತೆ, ಸೊ ಅದು ಯೂಸ್ ಆಗುತ್ತೆ. ಅದು ಕಣ್ಣು ಕೂಡ ಒಳ್ಳೆಯದು ತುಂಬಾ ಕರಿಬೇವು. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ರೋಸ್ಮೆರಿ ಡ್ರೈ ಲೀವ್ಸ್ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ರೀಗ್ರೋತ್ ಆಗೋದಕ್ಕೆ, ಕೂದಲು ಉದ್ದವಾಗಿ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕಿಪ್ ಆಗಿದೆ. ಇದು 5 ರಿಂದ 6 ಲವಂಗ ತಗೊಂಡಿದ್ದೀನಿ. ಲವಂಗ ಕೂಡ ಅಷ್ಟೇ ಕೂದಲು ತುಂಬಾ ಉದ್ದವಾಗಿ ಬೆಳೆಯೋಕ್ಕೆ ಯೂಸ್ ಆಗುತ್ತೆ. ಇಲ್ಲಿ 5 ರಿಂದ 10 ನಿಮಿಷ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ್ಮೇಲೆ ಇದನ್ನ ಸೋದಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ತಣ್ಣಗೆ ಆಗಕ್ಕೆ ಬಿಡಬೇಕು ನೀರು. ಇದು ವಾರದಲ್ಲಿ 2 ರಿಂದ 3 ಸಲ ಯೂಸ್ ಮಾಡಿದ್ರೆ ಸಾಕು. ನಿಮಗೆ 15 ಡೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ನಾನು ಇಲ್ಲಿ ಸ್ಪ್ರೇ ಬಾಟಲ್ ಅಲ್ಲಿ ನೀರು ಹಾಕೊಂಡಿದ್ದೀನಿ, ರೋಸ್ಮೆರಿ ವಾಟರ್. ಸೊ ನೀವು ಸ್ಪ್ರೇ ಬಾಟ್ಲಿ ಇಲ್ಲ ಅಂದ್ರೆ ಕೂಡ ನೀವು ಹತ್ತಿಯಲ್ಲಿ ಬುಡಕ್ಕೂ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಯಾವ್ದು ಶಾಂಪೂ ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್